ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ, ಮಾತಲ್ಲಿ ಮೋಸ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು KJ ಹಳ್ಳಿ ಸುರೇಶ್. ನಮ್ಮ ಪ್ರಧಾನಿ ಮೋದಿ ಅವರು ಜಾರ್ಗಾಮ್ನಲ್ಲಿ, ಪಶ್ಚಿಮ ಬಂಗಾಳದ ಜಾರ್ಗಾಮ್ನಲ್ಲಿ ಮಾಡಿರುವಂತಹ ಹೊಸ ಡ್ರಾಮಾ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಒಂದು ಹಾಡು ನೆನಪಾಗ್ತಾ ಇದೆ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ, ಮಾತಲ್ಲಿ ಮೋಸ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ, ಮಾತಲ್ಲಿ ಮೋಸ. ಇದು ನಮ್ಮ ಇವರಿಗೆ ಏನು ಇವ್ರು ಹೇಳ್ತಾರಲ್ಲ, ಭಕ್ತರ ಗುರುಗಳಿಗೆ ಬಹಳ ಅನ್ವಯ ಆಗುತ್ತೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅಂತೇಳಿ ಏನೇನೋ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ನೋಡೋಣ, ಚುನಾವಣೆ ನಂತರ ಗೊತ್ತಾಗುತ್ತೆ. ಒಬ್ಬ ದೇಶದ ಪ್ರಧಾನಿಗಳು ದೇಶದ ಜನರನ್ನ ಭೇಟಿ ಮಾಡ್ಬೇಕಾಗಿತ್ತು. ಚುನಾವಣೆ ಬಂದಾಗ ಮಾತ್ರ ಇವರಿಗೆ ಸಾಮಾನ್ಯ ಜನರು, ಪೆಟ್ಟಿ ಅಂಗಡಿಯವರು, ಬೀದಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಬಡ ಜನರು ಕಾಣಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ, ಪ್ರಚಾರದ ವೇಳೆಯಲ್ಲಿ ಮಾತ್ರ ಯಾರೋ ವಯಸ್ಸಾದ ಮುದುಕರು ಅವ್ರ ಹತ್ರ ಹೋಗಿ ಕೈ ಮುಗಿಯೋದು, ಗಲ್ಲಿಗಳಿಗೆ ಹೋಗೋದು, ಇವೆಲ್ಲ ಮಾಡ್ತಾರೆ. ಬೇರೆ ಟೈಮಲ್ಲಿ ಅಪ್ಪಿ ತಪ್ಪಿಯೂ ಕೂಡ ಈ ಮನುಷ್ಯ ಸಾಮಾನ್ಯ ಜನರನ್ನ ಭೇಟಿ ಮಾಡಿದ್ದು ನಾವು ನೋಡೇ ಇಲ್ಲ. ಉದ್ದೇಶ ಎಲೆಕ್ಷನ್ ಟೈಮಲ್ಲಿ ಹೋಗ್ಬೇಕು, ಡ್ರಾಮಾ ಮಾಡ್ಬೇಕು. ಈಗ ಪಶ್ಚಿಮ ಬಂಗಾಳದ ಜಾರ್ಗಾಮ್ನಲ್ಲಿ ಒಂದು ಶೂಟಿಂಗ್ ಮಾಡಿದ್ದಾರೆ. ಕೆಲವು ಮಾಧ್ಯಮಗಳು ಏನೊಂದು ಪೆಟ್ಟಿ ಅಂಗಡಿಗೆ ಹೋಗ್ಬಿಟ್ರು, ದಿಢೀರ್ನೆ ಭೇಟಿ ಕೊಟ್ಬಿಟ್ರು, ಅವನು ಅಂಗಡಿ ಮಾಲೀಕ ಅಚ್ಚರಿಗೊಂಡ್ಬಿಟ್ಟ, ಹಾಗೆ ಹೀಗೆ. ಇದೆಲ್ಲ ಏನು ಅಲ್ಲ, ಅದು ಚುನಾವಣೆಯ ಒಂದು ಗಿಮಿಕ್ ನ ಭಾಗವಾದ ಒಂದು ಸಣ್ಣ ಶೂಟಿಂಗ್, ಸ್ಕ್ರಿಪ್ಟೆಡ್ ಶೂಟಿಂಗ್. ಅಲ್ಲೊಂದು ಅಂಗಡಿ ಇರುತ್ತೆ, ಎಲ್ಲ ಅಂಗಡಿಗಳು ಬಂದಾಗಿರುತ್ತೆ. ಆ ಅಂಗಡಿಯಲ್ಲಿ ನೋಡಿ, ನಮಗೆಲ್ಲ ಇದನ್ನ ಹೆಂಗೆ ಸ್ವಲ್ಪ ಮಾತಾಡ್ಬೇಕು. ಮತ್ತೆ ಅಂಗಡಿ ಅಂದ್ರೆ ಕೆಲವು ಪದಾರ್ಥಗಳು ಕಡಿಮೆ ಆಗಿರ್ತವೆ, ಕೆಲವು ಪದಾರ್ಥಗಳು ಜಾಸ್ತಿ ಇರುತ್ತೆ, ಕೆಲವು ತಿಂಡಿ ತಿನಿಸುಗಳು ಇರೋದೇ ಇಲ್ಲ. ಆದ್ರೆ ಈ ಅಂಗಡಿ ಹೆಂಗಿದೆ ಅಂದ್ರೆ ಎಲ್ಲ ಪೂರ್ತಿ ಅಂಗಡಿ ಫುಲ್ಲು ತುಂಬಿಕೊಂಡಿದೆ. ಯಾಕಂದ್ರೆ ಹೊಸ ಅಂಗಡಿ ಅಲ್ಲ, ಕ್ರಿಯೇಟ್ ಮಾಡಿರೋ ಅಂಗಡಿ ಅಲ್ವಾ. ಸಾಹೇಬ್ರು ಬರ್ತಾರಂತ ಮೊದ್ಲೇ ಎಲ್ಲ ರೆಡಿ ಮಾಡ್ಲಾಗಿತ್ತು. ಬಂದ ತಕ್ಷಣನೇ ಏನೋ ಅವ್ರಿಗೇನೋ ಚಿಲ್ಮುರಿನೋ ಏನೋ ಹೇಳ್ತಾರಲ್ಲ, ಚುರುಮುರಿ ಕೊಡಪ್ಪ ಅಂತ ಏನೋ ಹೇಳ್ತಾರೆ. ಸೊ ಅವರು ಚುರುಮುರಿನಾ ಅಂತ ಹೇಳಿ ಬಂದ ತಕ್ಷಣ ಅಚ್ಚರಿ, ಅದೇನು ಆಕ್ಟಿಂಗು. ಆಮೇಲೆ ಶಾಲು, ಸ್ನೇಹಿತರೆ ನೀವು ಆ ಶಾಲ್ ನೋಡ್ಬೇಕು. ಅದು ಕೆಂಪು ಶಾಲ್ ಮೇಲೆ ಇದು ಕಮಲದ ಚಿತ್ರ. ಹೆಂಗೆಲ್ಲ ಬಣ್ಣಗಳು ವೇಷಗಳು ಬದಲಾಗ್ತವೆ ನೋಡ್ತಾ ಹೋಗಿ. ಅದಕ್ಕೆ ಹೇಳಿದ್ದು ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ, ಏನೇನೋ ವೇಷ, ಮಾತಲ್ಲಿ ಮೋಸ ಅಂತೇಳಿ. ಆ ಕೆಂಪು ಶಾಲು ಲಿಂಕ್ ಕೊಡ್ಬೇಕಲ್ಲ, ಮತದಾರರಿಗೆ ಲಿಂಕ್. ಆಮೇಲೆ ಅದ್ರ ಮೇಲೆ ಇನ್ನು ಕಮಲದ ಚಿತ್ರ. ಆನಂತರ ಕೇಳೋದು, 10 ರೂಪಾಯಿ ಕೊಡೋದು, 10 ರೂಪಾಯಿ ಕೊಟ್ಬಿಟ್ಟು ಅವನು ಇಸ್ಕೊಳ್ಳೋ ತರ ಇಸ್ಕೊಂಡು ಮತ್ತೆ ವಾಪಸ್ ಕೊಡಕ್ ಬರೋದು, ಇಲ್ಲ ತಗೋ ಅಂತ ಹೇಳೋದು. ಇವರೆಲ್ಲ ಏನು ಡಿಜಿಟಲ್ ಅಂತ ಹೇಳ್ತಾರೆ, UPI ಸ್ಮಾರ್ಟ್ ಫೋನು ಡಿಜಿಟಲ್ ಪ್ರಕ್ರಿಯೆ ಮಾಡಿದೀವಿ, ಅದು ಇದು ಅಂತ ಹೇಳ್ತಾರೆ. 10 ರೂಪಾಯಿ ದುಡ್ಡು ಕೊಡ್ತಾರೆ. ಓಕೆ, ಆಮೇಲೆ ಯಾವ್ಯಾವ ಆಂಗಲ್ ಇಂದ ಶೂಟ್ ಆಗುತ್ತೆ ನೋಡಿ. ಮೊದಲೇ ಅಂಗಡಿ ಒಳಗಡೆ ಹೋಗಿ ಅವಿತು ಕುಳಿತಿದ್ದಂತ ಕ್ಯಾಮ್ರಾಮನ್ಗಳು ಅದನ್ನ ಶೂಟ್ ಮಾಡೋದು. ಯಾಕಂದ್ರೆ ಆಂಗಲ್ಗಳು ಬೇಕಲ್ಲ. ಮತ್ತೆ ಶೂಟಿಂಗ್ ಅಂದ್ಮೇಲೆ ಬರೀ ಒಂದೇ ಆಂಗಲ್ ತೆಗಿಯಕ್ಕಾಗಲ್ಲ. ಏನು ಮಿಡ್ ಶಾಟು, ಸೈಡ್ ಶಾಟು, ಸಜೆಷನ್ ಶಾಟು ಅಂತೆಲ್ಲ ಇರ್ತಾವಲ್ಲ. ಹಂಗಾಗಿ ಬೇರೆ ಶಾಟ್ಗಳೆಲ್ಲ ತಗೋಬೇಕಲ್ಲ. ಅದು ಮೊದಲೇ ಪಾಪ ಒಳಗಡೆ ಹೋಗಿ ರೆಡಿ ಆಗಿದ್ರು. ಆಮೇಲೆ ಚುರುಮುರಿ ಕೊಟ್ಟ ತಕ್ಷಣನೇ ಸ್ವಲ್ಪ ಮಾತುಕತೆ ಆಗ್ತಿತ್ತು, ಅಂಗಡಿಯವನ ಹತ್ರ ಇಸ್ಕೊಂಡ್ರು. ಆಮೇಲೆ ಸುತ್ತ ನೆರೆದಿರುವಂತ ಮಹಿಳೆಯರಿಗೆಲ್ಲ ತಗೊಳ್ರಿ ನೀವು, ನಾನು ಇಷ್ಟೇ ಕೊಡೋದು, ಮಂಡಕ್ಕಿ ಕೊಟ್ಬಿಟ್ಟು ನಿಮ್ಗೆ ಟೋಪಿ ಹಾಕಿ ಕಳಿಸ್ತೀನಿ ಅಂತೇಳಿ ಮಂಡಕ್ಕಿ ಎಲ್ಲ ಇಸ್ಕೊಂಡಿದ್ದೇನು, ತಿಂದಿದ್ದೇನು. ಏನು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಶೂಟಿಂಗ್, ತುಂಬಾ ಒಳ್ಳೆ ಶೂಟಿಂಗ್ ಇದು. ಏನು ಅದ್ಭುತವಾದಂತ ನಟನೆ, ಒಂಥರ ಸಹಜವಾದಂತ ಅಭಿನಯ ಸಾಹೇಬ್ರದು. ಆನಂತರ ಏನು ಹಿಂಬಾಲಕರು ಅವರ ಭಕ್ತಾದಿಗಳ ಪಡೆ ಜೈ ಶ್ರೀರಾಮ್ ಅಂತ ಕೂಗೋದೇನು, ಭಾರತ್ ಮಾತಾ ಕಿ ಒಂದೇ ಮಾತರಂ ಅಂತ ಕೂಗೋದೇನು, ಒಂದು ಸಹಜವಾದ ಪ್ರಕ್ರಿಯೆಯಲ್ಲಿ ಒಬ್ಬ ಸಾಮಾನ್ಯ ಜನನನ್ನ ಭೇಟಿ ಮಾಡ್ತೇನೆ, ಜನಸಾಮಾನ್ಯರನ್ನ ಭೇಟಿ ಮಾಡ್ತೇನೆ ಅಂದಾಗ ಅದೆಷ್ಟು ಸರಳವಾಗಿರಬೇಕು, ಅದೆಷ್ಟು ಸೂಕ್ಷ್ಮವಾಗಿರಬೇಕು, ಮತ್ತೆ ಅಲ್ಲಿ ಯಾವುದೇ ರಾಜಕೀಯ ಬಣ್ಣಗಳಿಲ್ಲದೆ ಸರಳವಾಗಿರ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ. ಕಾಮನ್ ಸೆನ್ಸ್ ಇರೋದಕ್ಕೆ ಇದೊಂದು ಸ್ಕ್ರಿಪ್ಟೆಡ್ ನಾಟಕ ಅಲ್ವಾ. ಅದ್ ಹೆಂಗ್ ಬರಕ್ ಸಾಧ್ಯ? ಏನ್ ಘೋಷಣೆಗಳು ಕೂಗ್ತಾ ಇದಾರೆ, ಎಲ್ಲ ಹೆಣ್ಮಕ್ಳಿಗೂ 2 ಮಂಡಕ್ಕಿ ಕಾಳುಗಳು ಕೊಟ್ಟು ಬಾಯಿಗೆ ಹಾಕೊಂಡು ಹೆಣ್ಮಕ್ಳಿಗೆ ನಾನು ಇಷ್ಟೇ ಕೊಡೋದು ಅಂತ ಹೇಳಿ ಕೊನೆಗೆ ಆ ಅಂಗಡಿಯವನ ಹತ್ರ ಚೆನ್ನಾಗಿತ್ತಪ್ಪ ಅಂತ ಹೇಳಿ ಸಾಹೇಬ್ರು ಹೊರಡ್ತಾರೆ. ಅವಾಗ ಮಾಧ್ಯಮಗಳು ಅವನ್ನೂ ಮಾತಾಡಿಸ್ಬಿಟ್ಟು, ಅಯ್ಯೋ ನನಗೆ ಎಂಥ ಅವಕಾಶ ಸಿಕ್ತು, ನಾನು ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ, ಆಮೇಲೆ ನಾನು ಅವ್ರದ್ದು ಹಸ್ತಾಕ್ಷರ ಸಹಿ ತಗೋಬೇಕಾಗಿತ್ತು, ಅದು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತೇಳಿ ಮಾಧ್ಯಮಗಳಿಗೆ ಹೇಳಿದ್ರಂತೆ. ಸ್ನೇಹಿತರೆ, ಇಂಥ ನಾಟಕಗಳೆಲ್ಲ ಬೇಕಾ? ಒಬ್ಬ ದೇಶದ ಪ್ರಧಾನಿ ಜನಸಾಮಾನ್ಯರ ಜೊತೆ, ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಸ್ಪಂದಿಸಬೇಕಾಗಿತ್ತು. ಚುನಾವಣೆಯಲ್ಲಿ ಪ್ರಧಾನಿ ಅಂದ್ರೆ
ಒಂದು ಬಿಜೆಪಿ ಪಕ್ಷದ ಮುಖವಾಣಿ ಅಲ್ಲ, ಈ ದೇಶದ ಜನರನ್ನ ಪ್ರತಿನಿಧಿಸುವಂತ ವ್ಯಕ್ತಿ. ಜನಸಾಮಾನ್ಯರ ನೋವು ನಲಿವುಗಳ ಬಗ್ಗೆ, ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ, ಅವರನ್ನ ಕಷ್ಟದಿಂದ ಪಾರು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು, ಕೆಲಸ ಮಾಡಬೇಕಾಗಿತ್ತು. ಇವರು ನಮ್ಮ ಪ್ರಧಾನಿ ನಿದ್ದೆನೇ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತಾರಲ್ಲ, ಇವರು ಚುನಾವಣೆ ಪ್ರಕ್ರಿಯೆ ಅಷ್ಟೇ ಮಾಡೋದು, ಇನ್ನೇನು ಮಾಡಲ್ಲ. ಆಮೇಲೆ ಮೊನ್ನೆ 8:30 ಲೈವ್ ಬಂದಿದ್ದು ಹೇಳಿ ಮಾತಾಡಿದ್ದೇನು, ನನ್ಗಂತೂ ಒಬ್ಬೊಬ್ಬ ಆ ಆಕ್ಟಿಂಗ್, ಆ ಹೆಣ್ಣು ಮಕ್ಕಳು ಭ್ರೂಣ ಹತ್ಯೆ ಅಂತಾನೆ ಹೇಳಿದ್ದು, ವಿರೋಧ ಪಕ್ಷಗಳನ್ನ ಬೈದಿದ್ದು, ಆಮೇಲೆ ಕಾಂಗ್ರೆಸ್ ಅಂತ ಬಾಯ್ ಬಡ್ಕೊಂಡಿದ್ದು, ಆಮೇಲೆ ಕಣ್ಣೀರಿತ್ತಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಭಾವ ತೀವ್ರತೆ, ಸಹಜಾಭಿನಯ ನಿಜಕ್ಕೂ ಅಮೋಘವಾದಂತಹ ನಟನೆ ಅದು. ಯಾಕೆಂದ್ರೆ ನೋಡುಗರನ್ನ ಬಹಳ ಕ್ಷಣಕ್ಕೆ ಮಂತ್ರಮುಗ್ಧಗೊಳಿಸುವ, ಒಂದ್ ರೀತಿ ಸೆಳೆಯುವ, ಭಾವನಾತ್ಮಕವಾಗಿ ಅಟ್ರಾಕ್ಟ್ ಮಾಡುವಂತ ಕಲೆ ಅದ್ಭುತ. ನೋಡ್ರಿ, ಗುಣಕ್ಕೆ ಮತ್ಸರ ಇರಬಾರ್ದು ಅಂತೇಳಿ ಅವರ ಅಭಿನಯವನ್ನ, ಮೋದಿ ಅವರ ಆಡಳಿತ ವೈಖರಿಯನ್ನ ನಾವು ಟೀಕೆ ಮಾಡೋಣ, ಆದ್ರೆ ಅವರ ಅಭಿನಯವನ್ನ ನಾವು ಅಲ್ಲಗಳೆಯಕ್ ಸಾಧ್ಯನೇ ಇಲ್ಲ. ತುಂಬಾ ಭಾವನಾತ್ಮಕವಾದಂತ ಅಭಿನಯ. ಓಕೆ, ಆಮೇಲೆ ಇವ್ರು ಹೇಳ್ತಾರೆ ನಾವು ಜಾರಿ ಮಾಡ್ಬೇಕು ಅಂತ ರೆಡಿ ಇದ್ವಿ, ಮಹಿಳಾ ಮೀಸಲಾತಿ ಅದು ಇದು ಅಂತ ಕತೆ ಹೇಳ್ತಾರೆ. ಇವ್ರು 2023 ಅದು ಪಾಸ್ ಆಗಿದೆ, ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿತ್ತು. ಅನುಷ್ಠಾನ ತರೋಕ್ಕಿಂತ ಮುಂಚೆ ಏನು ಅವ್ರು ಹೇಳಿದ್ದೇನು, ಜನಗಣತಿ ಮಾಡ್ತೀವಿ ಅಂತ. ಇರೋ ಜನಗಣತಿ ಆಧಾರದ ಮೇಲೆನೆ ಮಾಡೋದಕ್ಕೆ ಅವಕಾಶ ಇತ್ತು, ಮಾಡಬಹುದಿತ್ತು. ಆದ್ರೆ ಇಚ್ಛಾಶಕ್ತಿ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಪ್ರೀತಿ ಇರಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಸುಮ್ನೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಪ್ರೀತಿ ಇಟ್ಕೊಂಡಿದೀವಿ ಅಂತ ಹೇಳ್ತಾರೆ. ಇವ್ರ ಬಗ್ಗೆ ಈ ಬಿಜೆಪಿಗರಿಗೆ, ಆಮೇಲೆ ಈ ಹಿಂದೂ ಪರ ಸಂಘಟನೆಗಳಿಗೆ ಅದೆಷ್ಟರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಗೌರವ ಇದೆ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲಾ ವಯೋಮಾನದ ಹೆಣ್ಣು ಮಕ್ಕಳಿಗೂ ಪ್ರವೇಶವನ್ನ ಕೊಡಿ ಅಂತೇಳಿ ನ್ಯಾಯಾಲಯ ಈಗಾಗಲೇ ತೀರ್ಮಾನ ಕೊಟ್ಟಿದ್ರು ಕೂಡ ಇದೇ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಮೇಲ್ಮನವಿ ಸಲ್ಲಿಸಿದೆ ಅಂದ್ರೆ ಇವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಅದೆಷ್ಟು ಪ್ರೀತಿ ಗೌರವ ಇದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇವೆಲ್ಲ ಡ್ರಾಮಾ, ನಾಟಕ. ಉಪೇಂದ್ರ ಹೇಳ್ತಾರಲ್ಲ, ಬರೀ ಓಳು ಅಂತ, ಈ ತರದ ನಾಟಕಗಳು ಹೇಳ್ಕೊಂಡು ಜನರನ್ನ ಗಿಮಿಕ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಜನಗಳಿಗೆ ಬಹಳ ಆರುಮುಜ್ಜಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ. ನಮ್ಮ ಹಡಗಿನ ಮೇಲೆ ದಾಳಿ ಆಗಿದೆ, LPG ಸಮಸ್ಯೆ ಬಗೆಹರ್ದಿಲ್ಲ, ಯುವಕರ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಇದೆ, ಏನು ಬರಗಾಲ ಅಂದ್ರೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ, ಏನು ಆರ್ಥಿಕವಾದ ಅಸಮಾನತೆ ಇದೆ, ರೂಪಾಯಿ ಮೌಲ್ಯ ಕುಸಿತ ಇದೆ, ನೂರಾರು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಮನುಷ್ಯ ಆರಾಮಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡ್ಕೊಂಡು, ಏನು ಚುರುಮುರಿ ತಿಂದ್ಕೊಂಡು, ಲೈವ್ ಬಂದು ಒಂದಷ್ಟು ಭಾವನಾತ್ಮಕವಾಗಿ ಮಾತಾಡ್ಕೊಂಡು ಜಗತ್ತಲ್ಲಿ ಆರಾಮಾಗಿರೋ ಮನುಷ್ಯ ಅಂದ್ರೆ ಇವರೊಬ್ಬರೇ. ಯಾಕೆಂದ್ರೆ ನನಗೇನು, ಯಾರು ಹೆಂಗಾದ್ರೂ ಆಗಲಿ ಅಂತ, ಚುನಾವಣೆಯಲ್ಲಿ ಕೆಲಸ ಮಾಡಿಬಿಟ್ಟು ಅಧಿಕಾರಕ್ಕೆ ಬಂದರೆ ಸಾಕು ಅಂತ ಇಂಥವ್ರನ್ನ ಆಯ್ಕೆ ಮಾಡಿದ ನಮ್ಮಗಳ ದೌರ್ಭಾಗ್ಯ. ಏನೂ ಮಾಡೋಕ್ಕಾಗಲ್ಲ. ನೋಡೋಣ ಮತ್ತೇನಾಗುತ್ತೆ ಅಂತ. ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.